ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮೊನ್ನೆ ಅಶ್ವದೇವಿತ್ ಅವರು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಹಾಸ್ಪಿಟ್ಲ್ ಕರ್ಮಕಾಂಡ ಚಿಕ್ಕಮಂಗ್ಳೂರು. ಏನು ಹೇಳಿದ್ರಿ ಇವರು? ದನ ತಿಂದಂಗೆ ತಿಂತಾರೆ ಜನಗಳ ದುಡ್ಡಲ್ಲಿ. ಯಾರು ಇವ್ರ ಮನೆಯಿಂದ ತರ್ತಾರೇನ್ರಿ? ಸಂಬಳ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ದುಡ್ಡು ತಗೊಂತಾರೆ. ಇವ್ರಿಗೆ ಮಾಡೋಕ್ಕೇನ್ರಿ ಕತ್ತೆ ಕಾಯೋದು ಕೆಲಸ? ಇಂಥ ಪದಗಳಿಂದ ಯೂಸ್ ಮಾಡಬೇಕು ಇವ್ರಿಗೆ. ಯಾಕೆ ಹೇಳ್ತೀನಿ ಕೇಳಿ. ಇವರು ಮಾಡೋ ಕೆಲಸ ಏನ್ರಿ? ಲಕ್ಷ ಲಕ್ಷ ಸಾವಿರ ಸಾವಿರ ಸಂಬಳ ತಗೊಂಡು ಜನಗಳು ದುಡ್ಡು ತಗೊಂಡು ಕೆಲಸ ಕರೆಕ್ಟಾಗಿ ಮಾಡ್ಬೇಕಣ್ರಿ. 2 ಗಂಟೆ ಆದರೂ ಏನೋ ಒಂದು 5 ನಿಮಿಷ 10 ನಿಮಿಷ ಡೈಲಿ ಇದೇ ಕೆಲಸ ಆದರೆ ಸರ್ಕಾರ ಸಂಬಳ ಕೊಡೋದು ಇನ್ನಕ್ಕೆ. ಅದು ಸರ್ಕಾರದ್ದು ಅಂದರೆ ಜನಗಳು ಟ್ಯಾಕ್ಸಿಂದ ಕೊಡೋದು. ಇದಕ್ಕೆಲ್ಲ ಸರಿಯಾದ ಕಾನೂನುಗಳೇ ಬರಲ್ವಾ ಸ್ನೇಹಿತರೆ? ಜನಗಳು ಖಂಡಿಸ್ಬೇಕು. ಸಮಾಜದ ದೃಷ್ಟಿಯಿಂದ ನೀವು ತಿಳಿದಂಥವ್ರು ಒಂದೆರಡು ಮಾತಾಡಬೇಕು. ವಿದ್ಯಾವಂತರು, ಬುದ್ಧಿವಂತರು, ಬುದ್ಧಿಜೀವಿಗಳಿದ್ದೀರಾ, ಅವರೆಲ್ಲ ಮಾತಾಡಬೇಕು ದಯವಿಟ್ಟು ಇದ್ರ ಬಗ್ಗೆ. ಯಾರು MLAಗಳು MP ಗಳು ಇರ್ತೀರಾ ಸರ್, ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಯವ್ರನ್ನ ಈ ಗೌರ್ಮೆಂಟ್ ಆಸ್ಪತ್ರೆಗೆ ಬರಲ್ಲ. ಮಣಿಪಾಲ್ ಹೋಗ್ತೀರಾ, ಅಪೋಲೋ ಹೋಗ್ತೀರಾ, ಬಡವರು ಸಾಯ್ಲಿ ಆಕ್ಷನ್ ತಗೊಳಲ್ಲ. ಅವರು ಹೋದರೆ ಕ್ಲೀನ್ ಮಾಡೋ, ಡ್ರೆಸ್ಸಿಂಗ್ ಮಾಡೋರಿಲ್ಲ. ಒಬ್ಬರು ಡಾಕ್ಟ್ರ್ ಇದ್ದಾರೆ, ಒಳಗೆ ಬೋಲ್ಟ್ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ. ಡ್ಯೂಟಿ ಮಾಡೋಕ್ಕೆ ಆ ಕಲಿಕಾ ವಿದ್ಯಾರ್ಥಿಗಳನ್ನ ಬಿಟ್ಟಿದ್ದಾರೆ. ಕಣ್ಣು ಮುಂದೆ ಕಾಣ್ತಾ ಇರೋ ಸತ್ಯ ಸರ್. ಈ ಥರ ಆದರೆ ನಮ್ಮ ಸಮಾಜದಲ್ಲಿ ಕಾನೂನು ವ್ಯವಸ್ಥೆ ಹೇಗಾಗ ಹದಗೆಡ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಚಿಕ್ಕಮಂಗ್ಳೂರು ಆಸ್ಪತ್ರೆದಂತೂ ಇತ್ತೀಚೆಗೆ ಒಂದು 2 ವರ್ಷ 3 ವರ್ಷದಿಂದ ಭಾರಿ ಕಂಪ್ಲೇಂಟ್ ಬರ್ತಾಯಿದೆ. ಏನ್ರಿ ಇವರು ಮಾತ್ರೆಗಳನ್ನ ಬೇರೆ ಕಡೆ ಬರ್ಕೊಡ್ತಾರೆ, ಹೊರಗಡೆ ಮೆಡಿಕಲ್ಗಳಿಗೆ. ಒಳಗೆ ಇನ್ನು ಮಾತ್ರೆ ಯಾವನಿಗೆ ಮಾರ್ಕೊಂತ ಇದ್ದಾರೆ ಯಾರಿಗೆ ಗೊತ್ತು? ಅದು ಒಂದೇನು ಅಶ್ವದೇವಿತವ್ರು ಕಂಡುಹಿಡಿಬೋದು. ನೋಡೋಣ, ಯಾರು ನಾವು ನೀವು ಯಾರು ಮಾಡ್ತಾರೆ, ಅದನ್ನು ಬಿಡಲ್ಲ. ಸ್ನೇಹಿತರೆ, ನೀವು ಪ್ರತಿಯೊಂದು ಖಂಡಿಸ್ಬೇಕಾಗುತ್ತೆ. ಇಂಥ ಹಾಸ್ಪಿಟ್ಲುಗಳು ಇಲ್ಲೇ ಅಂತಲ್ಲ, ಎಲ್ಲ ಕಡೆಯೂ ಇದೇ ಹಣೆ ಬರ ಇದೆ ಸಾಮಾನ್ಯಕ್ಕೆ. ನಮ್ಮ ಗೆಂಡಹಳ್ಳಿಗೆ ಬನ್ನಿ, ಬೇಲೂರು ತಾಲೂಕು ಮಂಡ್ಲ ಮನೆ ಪೋಸ್ಟ್ ಗೆಂಡಹಳ್ಳಿಲಿ ಮಾತ್ರೆಗಳನ್ನ ಮೆಡಿಕಲಿಗೆ ಬರ್ಕೊಡ್ತಾರೆ ಅಂದರು. ನೀವು ಲೆಕ್ಕಾಚಾರ ಹಾಕಿ. ಮೆಡಿಕಲ್ನವ್ರ ಜೊತೆ ಇವ್ರು ಬುಕ್ಕಿಂಗ್ ಆಗಿರ್ತಾರೋ ಮತ್ತೊಂದೋ ಗೊತ್ತಿಲ್ಲ. ಗೌರ್ಮೆಂಟಿಂದ ಬಂದು ಮಾತ್ರೆಗಳು ಎಲ್ಲಿ ಹೋಗ್ತವೆ? ಚಿಕ್ಕಮಂಗ್ಳೂರು ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಮೆಡಿಷನಲ್ಲಿ ಹೊರಗಡೆ ಯಾಕೆ ಬರ್ಕೊಡ್ಬೇಕು? ಗೌರ್ಮೆಂಟ್ ಆಸ್ಪತ್ರೆ ಜನಗಳು ಯಾಕೆ ಬರಬೇಕು? ನೋಡಿ, ಅವರು ಹೋಗಿದ್ದಾರೆ, ಮಾಡಿದ್ದಾರೆ, ಉತ್ತಮವಾದ ಕೆಲಸ. ಅವ್ರಿಗೆ ಸಪೋರ್ಟ್ ಮಾಡಬೇಕು. ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರಬೇಕು. ಚೆನ್ನಾಗಿರಲಿ ಅಂತ ಎಲ್ಲ ಜನಗಳು ಆಶೀರ್ವಾದ ಮಾಡಿ. ಸಮಾಜದಲ್ಲಿ ಅಪರೂಪದ ವ್ಯಕ್ತಿಗಳು ಈ ಥರ ಮಾಡೋದು. ಯಾವುದೇ ಜೀವದ ಹಂಗಿಲ್ದಲೇ ಹೋಗಿ ಒಂದು ಜನಗಳಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಈ ಅಕ್ರಮಗಳನ್ನ, ಈ ಡಾಕ್ಟ್ರು ಕಳ್ಳ ಕೆಲಸಗಳನ್ನ ಖಂಡಿಸಿ ಸ್ನೇಹಿತರೆ. ದಯವಿಟ್ಟು ತಪ್ಪು ಮಾಡೋ ಎಲ್ಲ ಡಾಕ್ಟ್ರಿಗೂ ಶಿಕ್ಷೆ ಆಗಲಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ.